ಅತ್ಯಾಚಾರದ ಆರೋಪದ ಮೇಲೆ ಮನು ಮಡೆನೂರ್ ಅವರು ಜೈಲು ಪಾಲಾಗಿದ್ರು. ಈಗ ಬೇಲ್ ಮೂಲಕ ಆಚೆ ಬಂದಿರುವಂತದ್ದು. ಆತ ಇನ್ನೊಬ್ರದ್ದು ನನಗೂ ಒಂದು ಬ್ಯಾಡ್ ರಿಲೇಶನ್ಶಿಪ್, ನನ್ನನ್ನು ಒಂಥರ ಹುಚ್ಚಿ ಥರ ತೋರಿಸೋದಕ್ಕೋಸ್ಕರ ಅವತ್ತು ಸಿನಿಮಾ ಟೀಮ್ ಅವರೆಲ್ಲ ಬಂದಾಗ ಆ ಲಾಯರ್ ಕರೆಸಿದ್ರಲ್ಲ, ಆ ಲಾಯರ್ ಕೂಡ ನನ್ಗೆ ಎಲ್ಲ ಕಷ್ಟಗಳು ಗೊತ್ತಿದ್ರು ಕೂಡ ಹೊರಗಡೆ ಬಂದು ದುಡ್ಡಿಗೋಸ್ಕರ ಹೀಗೆ ಮಾಡಿದ್ಲು. ನಾವೆಲ್ಲ ಅವ್ರನ್ನ ನೋಡಿ ಅವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆಗಿ ನಾವು ಕಲಾವಿದರಾಗಬೇಕು ಅಂತ ಅಂದ್ಕೊಂಡವರು. ಸೊ ಅವ್ರಿಗೆ ಅದನ್ನೆಲ್ಲ ಕೇಳಿಸಿ ಅಥವಾ ಅವ್ರ ಅಭಿಮಾನಿಗಳಿಗೆ ಬೇಜಾರು ಮಾಡಿಸ್ಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ಅದಾದ್ಮೇಲೆ ನನಗೆ ತುಂಬ ಪರ್ಸ್ನಲ್ ಆಗಿ ಅಟ್ಯಾಕ್ ಆಗುತ್ತೆ. ಅವ್ನ ಹಾಳು ಮಾಡಬೇಕು ಅಂತ ಅಂದ್ಬಿಟ್ಟು ನೀನು ಅದನ್ನ ಬಿಡ್ತಾ ಇದೆಯಾ, ಅದು ಅವನದಲ್ವೇ ಅಲ್ಲ ವಾಯ್ಸು, ಈಗ ಅತ್ಯಾಚಾರದ ಆರೋಪವನ್ನ ಮಾಡಿರುವಂತದ್ದು. ಅತ್ಯಾಚಾರದ ಆರೋಪ ಮಾಡಿದ್ಮೇಲೆ ಈ ಮುಂಚೆ ನೀವೇ ಹೇಳಿದ್ರೆ 2 ಸರಿ ಗರ್ಭಪಾತ ಆಗಿದೆ ಅಂತ. ಅತ್ಯಾಚಾರ ಆರೋಪ ಆದ್ಮೇಲೆ ಗರ್ಭಪಾತ ಹೇಗಾಗುತ್ತೆ ಅನ್ನುವಂಥದ್ದು. ಮತ್ತೆ ಪದೇ ಪದೇ ಅತ್ಯಾಚಾರ ಅನ್ನೋ ವರ್ಡ್ ಕೂಡ ನಾನು ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಅಂದರೆ, ಬೇಡ ಅಂತ ಬಿಟ್ಟಾಕಿ ಹೋದ್ಮೇಲೆ ಮತ್ತೆ ನನ್ನನ್ನು ಬಲವಂತವಾಗಿ ನೀನು ಲೈಂಗಿಕ ದೌರ್ಜನ್ಯ ಮಾಡ್ತೀಯ ಅಂದರೆ ಅದು ಕಾನೂನು ಪ್ರಕಾರ ಅದಕ್ಕೆ ಅರ್ಥ ಅತ್ಯಾಚಾರ ಅಂತೆ. ಎರಡು ವರ್ಷದಿಂದ ನೀವು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಹೀಗೆ ನಾವು ಸಾಮಾಜಿಕ ಜಾಲತಾಣದಲ್ಲೇ ನೋಡಿದ್ದು. ಸೊ 2 ವರ್ಷದಿಂದ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದಾಗ ಸಡನ್ ಆಗಿ ಹೆಂಗೆ ಅತ್ಯಾಚಾರ ಅನ್ನುವಂಥದ್ದು ಪದ ಹುಟ್ಕೊಳ್ತು ಅಂತ? ಲಿವಿಂಗ್ ಟುಗೆದರ್ ಅಲ್ಲೇ ಇದ್ದಾದ್ಮೇಲೆ ಅತ್ಯಾಚಾರ ಹೇಗ್ ಮಾಡ್ತಾರೆ ಅನ್ನುವಂಥದ್ದು. ನೀನು ಬೇಡ 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 ಅಂತ ಹೇಳಿ ಮತ್ತೆ ಬಂದು ನೀನು ನನ್ನನ್ನು ನೀನು ಫೋರ್ಸ್ಫುಲಿ ನನಗೆ ಲೈಂಗಿಕ ದೌರ್ಜನ್ಯ ಮಾಡ್ತೀಯ ಅಂದ ಖಾಸಗಿ ವಿಡಿಯೋ ಮಾಡ್ಕೋತೀಯ ಅಂದರೆ ಅದನ್ನ ನೀನಂತ ಕರಿಬೇಕು. ಅತ್ಯಾಚಾರ ಅಂತ ತಾನೆ. ನಾನು ಅವನ್ನ ಬೇಡ ಅಂತ ಹೇಳಿದ್ದೀನ ಇಲ್ವಾ, ಅವನೇ ಬಂದು ಏನು ಮಾಡಿದ್ದಾನೆ ಅದಕ್ಕೆಲ್ಲ ನಾನು ವಾಪಸ್ ಏನು ರಿಪ್ಲೈ ಮಾಡಿರ್ತೀನಿ. ನೀವೇ ಹೇಳಿದ್ರೆ ಅವರು ತಾಳಿ ಕಟ್ಟಿದ್ರು ನನಗೆ ಆ ಸಮಯದಲ್ಲಿ ಅನ್ನುವಂಥದ್ದು. ಬಟ್ ತಾಳಿ ಯಾಕೆ ಕಿತ್ತು ಹಾಕಿರುವಂಥದ್ದು? ನಾನು ಒಪ್ಕೊಂಡಿಲ್ಲ. ಅದೇ ನನ್ನ ಹತ್ರ ದಾಖಲೆ ಇದೆ. ನಾ ಹೇಳಿಲ್ವಾ? ಆಕೆನೂ ಬಂದು ನನ್ನ ಮೇಲೆ ದೌರ್ಜನ್ಯ ಮಾಡಿದಳು ಇಲ್ಲ ಅಂತ ನಾನು ಆ ಸ್ಟೇಟ್ಮೆಂಟ್ ಕಾಯ್ತಿದ್ದೀನಿ. ನನಗೆ 2 ಹೆಂಡತಿರ ಅನ್ನುವಂಥದ್ದು ರೀಲ್ಸ್ ಕೂಡ ಮಾಡಿದ್ರೆ, ಸೊ ಆ ರೀಲ್ಸ್ ಅಲ್ಲಿ ಇದ್ದಾಗ ಮಾಡ್ಬೇಕಾದ್ರೆ ಎಲ್ಲ ನೀವೆಲ್ಲ ಚೆನ್ನಾಗೇ ಇದ್ರಾ? ಕ್ಯಾಮ್ರಾ ಮುಂದೆ ಬೇರೆ, ಕ್ಯಾಮ್ರಾ ಹಿಂದೆ ಜೀವನನೇ ಬೇರೆ. ಮನು ಅವರೇ ನಿಮಗೆ ಅಮೌಂಟ್ ಕೊಡ್ತಾ ಇದ್ರು ಅನ್ನುವಂಥದ್ದು ಅವ್ರ ಕಡೆಯಿಂದ ಬಂದಿರುವಂತ ಸ್ಟೇಟ್ಮೆಂಟ್ಸ್. ಪ್ರೂವ್ ಮಾಡ್ಲಿ. ಈ ಮೊದಲು ನೀವು ಮನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಿಮಗೆ ತಿಳಿದಿತ್ತು ಅವ್ರಿಗೆ ಮದುವೆ ಆಗಿದೆ ಅಂತ ಹೇಳಿ, ಬಟ್ ಅವಾಗ ಮುಂದುವರಿಯೋದು ಬೇಕಿತ್ತ? ನನಗೆ ಬೇಕು ಅಂತ ನಾನು ಹೋಗಿದ್ದೀನ ಅಥವಾ ಬೇಡ ಅಂದಾಗೆಲ್ಲ ಬಂದು ನನ್ನ ಮೇಲೆ ದೌರ್ಜನ್ಯ ಮಾಡಿ ಹೊಡೆದು ಬಡ್ದು ಅಥವಾ ಕೊಲೆ ಬೆದರಿಕೆ ಹಾಕಿ ಅದು ಮುಂದುವರಿಸಿದಾನ? ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಅತ್ಯಾಚಾರದ ಆರೋಪದ ಮೇಲೆ ಮನು ಮಡೆನೂರ್ ಅವರು ಜೈಲು ಪಾಲಾಗಿದ್ರು. ಈಗ ಬೇಲ್ ಮೂಲಕ ಆಚೆ ಬಂದಿರುವಂತದ್ದು. ಎಸ್, ಅವ್ರು ಆಚೆ ಬಂದ ನಂತರ ಸಂತ್ರಸ್ತೆ ಒಂದು ಆಡಿಯೋವನ್ನ ಲೀಕ್ ಮಾಡಿರುವಂತದ್ದು. ಈ ಆಡಿಯೋ ಎಲ್ಲೆಡೆ ಹಬ್ಬಿದೆ. ಸೊ ಇದ್ರ ಬಗ್ಗೆ ಮಾತಾಡಲು ನಮ್ಮ ಜೊತೆ ಸ್ವತಃ ಸಂತ್ರಸ್ತೆ ಅವರೇ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಹೇಗಿದ್ದೀರಾ? ಮೊದಲನೇದಾಗಿ ಇದ್ದೀನಿ ಅಷ್ಟೇ. ಓಕೆ ಮ್ಯಾಮ್, ಈಗ ನಾನು ಮೊದಲನೇದಾಗಿ ಕೇಳ್ತೀನಿ, ಈ ಆಡಿಯೋ ಮೊದಲು ಕೂಡ ನೀವು ರಿಲೀಸ್ ಮಾಡಿದ್ರಿ, ಬಟ್ ಇವಾಗ ಮತ್ತೆ ಲೀಕ್ ಮಾಡಿದ್ದೀರಾ. ಸೊ ಈ ಆಡಿಯೋದ ಬಗ್ಗೆ ಹೇಳೋದಾದ್ರೆ, ಈ ಹಿಂದೆ ಅದನ್ನ ರಿಲೀಸ್ ಮಾಡೋದಕ್ಕೆ ಮೇನ್ ರೀಸನ್ನು ಆತ ಇನ್ನೊಬ್ರದ್ದು ನನಗೂ ಒಂದು ಬ್ಯಾಡ್ ರಿಲೇಶನ್ಶಿಪ್, ನನ್ನನ್ನು ಒಂಥರ ಹುಚ್ಚಿ ಥರ ತೋರಿಸೋದಕ್ಕೋಸ್ಕರ ಅವನೇ ವಿಡಿಯೋ ಮಾಡಿಸ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿರೋದನ್ನ ಒಂದು ಆಡಿಯೋ ಲೀಕ್ ಮಾಡ್ತಾನೆ. ಹಾಗೆ ಇನ್ನೊಂದು ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಅನ್ನೋದು, ಅದನ್ನು ಕೂಡ ಆತನೇ ಬಲವಂತದಿಂದ ಮಾಡಿಸ್ಕೊಂಡು ಒಂದು ಸಿನಿಮಾ ಟೀಮ್ ಒತ್ತಾಯದ ಮೂಲಕ ಅದನ್ನ ರಿಲೀಸ್ ಮಾಡ್ತಾನೆ. ಅವನ ವಿಷಯ ತಗೊಬಂದು ನೀನು ಬೇರೆ ಬೇರೆ ವಿಷಯನ ತಗೊಬಂದು ಅದಕ್ಕೆ ನೀನು ಹಾಕ್ತೀಯಾ ಅಂತ ಅಂದರೆ ಜನ ಅದಕ್ಕೆ ಫುಲ್ಲು ನೆಗೆಟಿವ್ ಮಾತಾಡೋಕೆ ಹೊರಗಡೆಯವ್ರು ಬಿಟ್ಟಾಕಿ ನಮ್ಮವರೇ ಶುರು ಮಾಡಿಬಿಟ್ರು, ಏನು ನಿಂದು ಇದು ಹಂಗೆ ಅಂತ ಅಂದ್ಬಿಟ್ಟು. ಆಮೇಲೆ ಅವತ್ತು ಸಿನಿಮಾ ಟೀಮ್ ಅವರೆಲ್ಲ ಬಂದಾಗ ಆ ಲಾಯರ್ ಕರೆಸಿದ್ರಲ್ಲ, ಆ ಲಾಯರ್ ಕೂಡ ನನ್ಗೆ ಎಲ್ಲ ಕಷ್ಟಗಳು ಗೊತ್ತಿದ್ರು ಕೂಡ ಹೊರಗಡೆ ಬಂದು ದುಡ್ಡಿಗೋಸ್ಕರ ಹೀಗೆ ಮಾಡಿದ್ಲು ಅನ್ನೋದನ್ನ ಒಂದು ಆಚೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದಕ್ಕೆ ನೀನು
ಎಷ್ಟು ಒಂದು ಲೋ ಲೆವೆಲಲ್ಲಿ ನೀನು ಥಿಂಕ್ ಮಾಡ್ತೀಯಾ ಅಂತ ಅಂದರೆ ನೀನೇನು ಅನ್ನೋದನ್ನ ನಾನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಅದೊಂದೇ ರೀಸನ್ಗೆ ನಾನು ಯಾಕಂದರೆ ನಾವೆಲ್ಲ ಅವ್ರನ್ನ ನೋಡಿ ಬೆಳೆದು ಅವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆಗಿ ನಾವು ಕಲಾವಿದರಾಗಬೇಕು ಅಂತ ಅಂದ್ಕೊಂಡವರು. ಸೊ ಅವ್ರಿಗೆ ಅದನ್ನೆಲ್ಲ ಕೇಳಿಸಿ ಅಥವಾ ಅವ್ರ ಅಭಿಮಾನಿಗಳಿಗೆ ಬೇಜಾರು ಮಾಡಿಸ್ಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ಬಟ್ ಆದರೆ ಅವ್ನು ನನಗೆ ಆ ರೀತಿ ಪ್ರೊವೋಕ್ ಮಾಡ್ದ, ಬೇರೆ ಬೇರೆ ಮ್ಯಾಟ್ರ್ಗಳನ್ನೆಲ್ಲ ತಗೊಬಂದು ಕನ್ಫ್ಯೂಸ್ ಮಾಡೋಕ್ಕೆ ಶುರು ಮಾಡ್ದ. ಆ ಒಂದು ಕಾರಣಕ್ಕೆ, ಆ ಒಂದು ಕೋಪಕ್ಕಷ್ಟೇ ನಾನು ನೀನೇನು ಅಂತ ತೋರ್ಸೋಕ್ಕೋಸ್ಕರ ನಿನ್ನ ಆಡಿಯೋನ ನಾನು ಬಿಟ್ಟೆ. ಅದಾದ್ಮೇಲೆ ಅವ್ನು ರಿಲೀಸ್ ಆದಮೇಲೆ ಆತ ಹೇಳ್ತಾನೆ, ಅದು ನಂದಲ್ವೇ ಅಲ್ಲ ವಾಯ್ಸು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನನಗೆ ತುಂಬ ಪರ್ಸ್ನಲ್ ಆಗಿ ಅಟ್ಯಾಕ್ ಆಗುತ್ತೆ. ಅವ್ನು ಹಾಳು ಮಾಡಬೇಕು ಅಂತ ಅಂದ್ಬಿಟ್ಟು ನೀನು ಅದನ್ನು ಬಿಡ್ತಾ ಇದೆಯಾ, ಅದು ಅವ್ನದಲ್ವೇ ಅಲ್ಲ ವಾಯ್ಸು ಅಂತ ಕೆಟ್ಟ ಕಾಮೆಂಟ್ಸ್ಗಳು ಬರುತ್ತೆ. ಕೆಟ್ಟ ನಂಗೆ ಪರ್ಸ್ನಲ್ ಆಗಿ ಮೆಸೇಜ್ಗಳು ತುಂಬ ಬರೋಕ್ಕೆ ಶುರು ಆಯಿತು. ಹೌದಾ, ಸರಿ ಆಯಿತು, ಅದ್ರ ಕಂಟಿನ್ಯೂಷನ್ ಬಿಟ್ಟರೆ ಅವನದೇ ವಾಯ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ FSLಗೆ ಹೋಗಿ ಯಾವಾಗ ರಿಸಲ್ಟ್ ಬರುತ್ತೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಸದ್ಯಕ್ಕೆ ಏನು ಅಂತ ಯಾಕೆಂದರೆ 16 ನಿಮಿಷದ ಆಡಿಯೋ ಅದು. ಸೊ ಅದನ್ನು FSL ಕಳಿಸಿ ರಿಸಲ್ಟ್ ಬರೋವರೆಗೂ ನೀನು ಅಷ್ಟರೊಳಗೆ ನೀನೇನೋ ನನ್ನ ಮೇಲೆ ಪೋಟ್ರೆ ಮಾಡ್ತೀಯೋ ಅನ್ನೋದಕ್ಕೋಸ್ಕರ ಅದು ಅವನದೇ ಅಂತ ತೋರ್ಸೋಕ್ಕೋಸ್ಕರ ನಾನು ಮಿಕ್ಕಿದ್ದು ಕಂಟಿನ್ಯೂ ಬಿಟ್ಟೆ ಅಷ್ಟೇ. ಓಕೆ, ನೀವೀಗ ಅತ್ಯಾಚಾರದ ಆರೋಪವನ್ನ ಮಾಡಿರುವಂತದ್ದು. ಅತ್ಯಾಚಾರದ ಆರೋಪ ಮಾಡಿದ್ಮೇಲೆ ಈ ಮುಂಚೆ ನೀವೇ ಹೇಳಿದ್ರೆ 2 ಸರಿ ಗರ್ಭಪಾತ ಆಗಿದೆ ಅಂತ. ಅತ್ಯಾಚಾರ ಆರೋಪ ಆದ್ಮೇಲೆ ಗರ್ಭಪಾತ ಹೇಗಾಗುತ್ತೆ ಅನ್ನುವಂಥದ್ದು? ಅತ್ಯಾಚಾರ ಮಾಡಿ ಅದಾದ್ಮೇಲೆ ಅವನು ನಾನು ಆಲ್ರೆಡಿ ಎಲ್ಲಾನು ಹೇಳಿದ್ದೀನಿ. ಅದಾದ್ಮೇಲೆ ಅವನು ಏನೇನು ನಂಬಿಸಿ ಯಾವ್ಯಾವ ಥರ ನಾನು ನಂಬಿಸಿ ಚೀಟ್ ಮಾಡ್ದ. ಮತ್ತೆ ಪದೇ ಅತ್ಯಾಚಾರ ಅನ್ನೋ ವರ್ಡ್ ಕೂಡ ನಾನು ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಅಂದರೆ, ಬೇಡ ಅಂತ ಬಿಟ್ಟಾಕಿ ಹೋದ್ಮೇಲೆ ಮತ್ತೆ ನನ್ನನ್ನು ಬಲವಂತವಾಗಿ ನೀನು ಲೈಂಗಿಕ ದೌರ್ಜನ್ಯ ಮಾಡ್ತೀಯ ಅಂದರೆ ಅದು ಕಾನೂನು ಪ್ರಕಾರ ಅದಕ್ಕೆ ಅರ್ಥ ಅತ್ಯಾಚಾರ ಅಂತೆ. ಸೊ ಅದಕ್ಕೆ ನಾನು ಆ ಪದನ ಯೂಸ್ ಮಾಡಿದ್ದೀನಿ. ಸರಿ, ಅದಕ್ಕೆ ಲೈಂಗಿಕ ದೌರ್ಜನ್ಯ ಅನ್ಬೇಕಾ? ಅದೇ ಪದೇ ನೀನು ನನ್ನನ್ನು ಇವತ್ತಿನವರೆಗೂ ಯೂಸ್ ಮಾಡ್ಕೊಂಡಿರೋದು ಒಂದು ಲೈಂಗಿಕ ದೌರ್ಜನ್ಯಕ್ಕೋಸ್ಕರ, ಇನ್ನೊಂದು ನನ್ನನ್ನು ನೀಟಾಗಿ ಒಂದು ಹಣಕ್ಕೋಸ್ಕರ, ಇನ್ನೊಂದು ನನ್ನನ್ನು ಕಂಪ್ಲೀಟ್ ಒಂಥರ ಯಾರೂ ಇಲ್ಲ ನನಗೆ ಅಪ್ಪ ಅಮ್ಮ ಅಂತ ಗೊತ್ತಿದ್ದು ನಿನಗೆ ಮೆಂಟಲಿ ವೀಕ್ ಮಾಡಿ ನನ್ನನ್ನು ನೀನು ಮೋಸ ಮಾಡಿದ್ರು ಇವಳು ಹೋಗಿ ಎಲ್ಲೂ ಕಂಪ್ಲೇಂಟ್ ಮಾಡಲ್ಲ ಅನ್ನೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ನೀನು ಇಷ್ಟರ ಮಟ್ಟಿಗೆ ದೌರ್ಜನ್ಯ ಮಾಡ್ತೀಯ ಅಂತಂದರೆ, ಸೊ ಅದು ನೀವು ಹೇಳಿದ್ರಲ್ಲ ಗರ್ಭಪಾತ ಅಂತ ಅಂದ್ಬಿಟ್ಟು, ಸೊ ಅದ್ರಲ್ಲಿ ನೀವೇ ಅರ್ಥ, ನಾನು ಆಲ್ರೆಡಿ ತುಂಬ ಹೇಳ್ಬಿಟ್ಟಿದ್ದೀನಿ ಇದ್ರ ಬಗ್ಗೆ. ಸೊ ಅಷ್ಟೇ, ನಂಬಿಸಿ ಮೋಸ ಮಾಡಿರೋದು. ಓಕೆ, 2 ವರ್ಷದಿಂದ ನೀವು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಹೀಗೆ ನಾವು ಸಾಮಾಜಿಕ ಜಾಲತಾಣದಲ್ಲೇ ನೋಡಿದ್ದು. ಸೊ 2 ವರ್ಷದಿಂದ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದಾಗ ಸಡನ್ ಆಗಿ ಹೆಂಗೆ ಅತ್ಯಾಚಾರ ಅನ್ನುವಂಥದ್ದು ಪದ ಹುಟ್ಕೊಳ್ತು ಅನ್ನುವಂಥದ್ದು? ಅದೇ ಹೇಳಿದ್ನ ಮೇಡಮ್, ನಾ ಅದಕ್ಕೆ ಈ ಕ್ವಶನ್ಗೂ ಮುಂಚೆನೇ ಆನ್ಸರ್ ಮಾಡ್ಬಿಟ್ಟ ನಾನು. ಅದೇ ಹೇಳಿದ್ನ, ಇವಾಗ ಕೆಲವ್ರು ಹೇಳ್ತಾ ಇರೋದು ಲಿವಿಂಗ್ ಟುಗೆದರ್ ಅಲ್ಲೇ ಇದ್ದಾದ್ಮೇಲೆ ಅತ್ಯಾಚಾರ ಹೇಗ್ ಮಾಡ್ತಾರೆ ಅನ್ನುವಂಥದ್ದು. ಲಿವಿಂಗ್ ಟುಗೆದರ್ ಅಂತಂದ್ರೆ ಅದು ನಂಬಿಸಿ ಮೋಸ ಮಾಡೋದು. ಅಂದ್ರೆ ಅವ್ನು ನಂಬಿಸ್ಕೊಂಡು ಬಂದು ಫಾಲ್ಸ್ ಪ್ರಾಮಿಸ್ ಮಾಡಿದ್ದ, ಹೌದು ನಾನು ಡೈವರ್ಸ್ ಕೊಡ್ತೀನಿ, ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ. ಅವಳಿಗೆ ಡೈವರ್ಸ್ ಕೊಡ್ತೀನಿ ಅಂತ, ಆಕೆನೂ ಕೂಡ ಡೈವರ್ಸ್ ಕೊಡಿಸಿ ಅನ್ನೋದು ಕೂಡ ಸ್ಟೇಟ್ಮೆಂಟ್ ನನ್ನ ಹತ್ರ ಇದೆ. ಅದಾದ್ಮೇಲೆನೆ ನಾನು ನಂಬಿದೆ, ಅವನ್ನ ನಂಬಿಸಿ ಮೋಸ ಮಾಡಿರೋದು ಅವನು ಅಷ್ಟೇ. ನಂಬಿಸಿ ಮೋಸ ಮಾಡಿ ಕೊನೆಗೆ ನಿನಗೆ ಬೇರೆಯವ್ರ ಸವಾಸ ಇದೆ ಅಂತ ಗೊತ್ತಾದ ಮೇಲೆ ನಾನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದೆ. ಆವಾಗ ಇಲ್ಲ, ನಾನು ನಿನ್ನ ಹಂಗೆ ಬೆಳಿಬೇಕು ಹಿಂಗೆ ಬೆಳಿಬೇಕು ಅಂತ ನಿನ್ನ ದುರಾಂಕಾರಗಳನ್ನ ತೋರಿಸಿ ನೀನು ಹೋದೆ ಅಂತ ಅಂದಮೇಲೆ ಅದೆಲ್ಲ ಆಯಿತು, ಅದೆಲ್ಲ ಮಾತುಕತೆ ಎಲ್ಲ ಆಯಿತು. ನಾನು ಹಾಸ್ಪಿಟಲೈಸ್ ಆಗಿ ಡಿಸ್ಚಾರ್ಜ್ ಆಗೋ ಬಂದಾಯಿತು. ನೀನು ಬೇಡ 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 ಅಂತ ಹೇಳಿ ಮತ್ತೆ ಬಂದು ನೀನು ನನ್ನನ್ನು ನೀನು ಫೋರ್ಸ್ಫುಲಿ ನನಗೆ ಲೈಂಗಿಕ ದೌರ್ಜನ್ಯ ಮಾಡ್ತೀಯ ಖಾಸಗಿ ವಿಡಿಯೋ ಮಾಡ್ಕೋತೀಯ ಅಂದರೆ ಅದನ್ನ ಏನಂತ ಕರಿಬೇಕು? ಅತ್ಯಾಚಾರ ಅಂತ ತಾನೆ. ಅದು ಕಾನೂನು ಪ್ರಕಾರ ಹಾಗೆ ಅಂತ. ಇಷ್ಟ ಇಲ್ಲ ಅಂತ ಅಂದ್ರು, ಬೇಡ ಅಂತ ಬಿಟ್ಟು ಹಾಕಿದ್ಮೇಲೆ ಮತ್ತೆ ಬಂದು ಆ ಥರ ಮಾಡೋದಕ್ಕೆ ಅತ್ಯಾಚಾರ ಅನ್ನೋ ಪದನ ನಾನು ಯೂಸ್ ಮಾಡಿದ್ದೀನಿ. ನೀವು ಬೇಡ ಅಂತ ಬಿಟ್ಟು ಹಾಕಿದ್ದು ಯಾವಾಗ, ಯಾವ ಹಿಂದೆ, ಅಂದ್ರೆ ಇವಾಗ 3-4 ತಿಂಗಳು ಆಯ್ತಾ ಅಥವಾ ಯಾವಾಗ ಅನ್ನುವಂಥ? ಅದು ತುಂಬಾ ಇದೆ ಮೇಡಮ್. FSLಗೆ ಹೋಗಿ ನನ್ನ ಮೊಬೈಲ್ ಬಂದ ನಂತರ ಗೊತ್ತಾಗುತ್ತೆ. ಅವನ ಚಾಟ್ಸು ನನ್ನ ಚಾಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಲ ನಾನು ಯೂಸ್ ಮಾಡಿದ್ದೀನಿ, ಹೇಗೆ ಎತ್ತ ಎಲ್ಲ ಅದ್ರಲ್ಲಿ ಕಂಪ್ಲೀಟ್. ಸುಮ್ಮನೆ ಹೇಳೋದು ಬೇಡ, ಅದ್ರಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ನಾನು ಅವನ್ನ ಬೇಡ ಅಂತ ಹೇಳಿದ್ದೀನ ಇಲ್ವಾ, ಅವನೇ ಬಂದು ಏನು ಮಾಡಿದ್ದಾನೆ, ಅದಕ್ಕೆಲ್ಲ ನಾನು ವಾಪಸ್ ಏನು ರಿಪ್ಲೈ ಮಾಡಿರ್ತೀನಿ. ಪ್ರತಿಯೊಂದು ನಿಮಗೆ ಡೀಟೇಲ್ಸು FSLಗೆ ಹೋಗಿರೋ ಮೊಬೈಲ್ಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ತಿಳಿಯುತ್ತೆ. ಓಕೆ, ನೀವೇ ಹೇಳಿದ್ರೆ ಅವರು ತಾಳಿ ಕಟ್ಟಿದ್ರು ನನಗೆ ಆ ಸಮಯದಲ್ಲಿ ಅನ್ನುವಂಥದ್ದು. ಬಟ್ ತಾಳಿ ಯಾಕೆ ಕಿತ್ತಾಕಿರುವಂಥದ್ದು? ನಾನು ಒಪ್ಕೊಂಡಿಲ್ಲ. 4 ಜನರ ಮುಂದೆ ಕಟ್ಟೋದನ್ನ ಮಾತ್ರ ತಾಳಿ ಅಂತಾರೆ. ನಾ ಗೋಡೆ ಮಧ್ಯ ಕಟ್ಟಿರುವಂಥ ತಾಳಿ ಅಲ್ಲವೇ ಅಲ್ಲ. ನಾನು ಒಪ್ಕೊಂಡಿಲ್ಲ, ಅವನು ಒಪ್ಕೊಂಡಿರ್ಬೋದು, ನಾನು ಒಪ್ಕೊಂಡಿಲ್ಲ ಅದನ್ನ. ಓಕೆ, ನೀವು ಮಡೆನೂರ್ ಮನು ಮನೆಗೆಲ್ಲ ಹೋಗಿರುವಂಥದ್ದು. ಬಟ್ ಇದೇ ಅವರ ಪತ್ನಿನೇ ಹೇಳ್ತಾ ಇರುವಂಥದ್ದು, ನನಗೆ ಅವರ ಸಂಬಂಧದ ಬಗ್ಗೆ ಗೊತ್ತಿರ್ಲಿಲ್ಲ ಅನ್ನುವಂಥದ್ದು. ಬಟ್ ನೀವು ಕೆಲವೊಂದೊಂದ್ ಕಡೆ ಅವ್ರಿಗೆ ಗೊತ್ತಿತ್ತು, ಅವರಿಬ್ರು ಸೇರಿ ನಾಟಕ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಬಟ್ ಅವರ ಪತ್ನಿ ಹತ್ರ ಕೇಳಿದ್ರೆ ನನಗೆ ಈ ವಿಷಯದ ಬಗ್ಗೆ ಗೊತ್ತಿರ್ಲಿಲ್ಲ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಅಷ್ಟೇ ಅರ್ಥ ಮಾಡ್ಕೋಬೇಕು. ಎಷ್ಟು ಸುಳ್ಳು ಹೇಳ್ತಾರೆ ಇಬ್ರು ಸೇರ್ಕೊಂಡು ಗಂಡ ಹೆಂಡತಿ ಅಂತ ಅಂದ್ಬಿಟ್ಟು ಅಷ್ಟೇ.
ನಾನೇ ಹೇಳಿದೀನಿ. ಅದೇ ನನ್ನ ಹತ್ರ ದಾಖಲೆ ಇದೆ, ಬಿಡು ಅಂತ ಅವ್ರು ಒಂದ್ ಪರ್ಮಿಷನ್ ಕೊಡ್ಲಿ, ನಾನು ಆನ್ಲೈನ್ ಬಿಟ್ಬಿಡ್ತೀನಿ ಇವಾಗ್ಲೇ. ಆಕೆನೆ ಹೇಳ್ಬಿಡ್ಲಿ ನಾನು ಹೇಳಿದಿನ ಇಲ್ವಾ ಅಂತ ಅನ್ಬಿಟ್ಟು ಕರೆಕ್ಟಾಗಿ ಕೇಳಿ ಇನ್ನೊಂದ್ಸಲ ಹೋಗಿ, ನಾ ಹೇಳಿದಿನ ಹೇಳಿಲ್ವಾ. ಆಕೆನೂ ಬಂದು ನನ್ನ ಮೇಲೆ ದೌರ್ಜನ್ಯ ಮಾಡಿದಳು ಇಲ್ಲ ಅಂತ ನನ್ ಆ ಸ್ಟೇಟ್ಮೆಂಟ್ ಕಾಯ್ತಿದ್ದೀನಿ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ವಿತ್ ಅವಳೇ ಹೇಳಿ, ಅದು ಪ್ರೂವ್ ಮಾಡ್ಲಿ ಅಂತ ಹೇಳಿ ನಾನು ಖಂಡಿತವಾಗ್ಲೂ ನನ್ನ ಪೇಜೆಲ್ಲ ಬಿಡ್ತೀನಿ. ಅದಕ್ಕೆ ಬೇಕಾದಂತ ಸಾಕ್ಷಿಗಳು ನನ್ನ ಹತ್ರ ಇದೆ. ನೀವು ಮೊದ್ಲಿಂದಾನು ರೀಲ್ಸ್ ಎಲ್ಲ ಮಾಡ್ಕೊ ಬರ್ತಾ ಇದ್ರೆ, ಆಕ್ಚುಲಿ ನಿಮ್ದು ಇವಾಗ ವೈರಲ್ ಆಗ್ತಾ ಇದೆ, ನನಗೆ ಇಬ್ರು ಹೆಂಡತಿರ ಅನ್ನುವಂಥದ್ದು ರೀಲ್ಸ್ ಕೂಡ ಮಾಡಿದ್ರಿ. ಸೊ ಆ ರೀಲ್ಸ್ ಅಲ್ಲಿ ಇದ್ದಾಗ ಮಾಡ್ಬೇಕಾದ್ರೆ ಎಲ್ಲ ನೀವೆಲ್ಲ ಚೆನ್ನಾಗೇ ಇದ್ರಾ? ರೀಲ್ಸ್ ಅದೇ ಅದು ಮೇಡಮ್, ಕ್ಯಾಮ್ರಾ ಮುಂದೆ ಬೇರೆ, ಕ್ಯಾಮ್ರಾ ಹಿಂದೆ ಜೀವನನೇ ಬೇರೆ. ಅದು ಕ್ಯಾಮ್ರಾ ಮುಂದೆ ನಮ್ಮ ಒಂದು ಇನ್ಸ್ಟಾ ಫಾಲೋವರ್ಸ್ಗೆ ಅದಕ್ಕೆ ಇದಕ್ಕೆ ಅಂತ ಮಾಡಿರೋದು. ರೀಲ್ಸ್ಗೂ ನಮ್ಮ ಲೈಫ್ಗಳಿಗೂ ಏನೂ ಸಂಬಂಧ ಇಲ್ಲ. ತುಂಬಾ ಜನ ಇವಾಗ ನೀವೇ ನೋಡ್ತಾ ಇರ್ಬೋದು, ನೆಗೆಟಿವ್ ಕಮೆಂಟ್ಸ್ ಗಳು ಬರ್ತಾನೆ ಇರುತ್ತೆ. ಸೊ ಅದ್ರಲ್ಲಿ ಒಂದಷ್ಟು ಜನ ನಿಮ್ಮ ಇನ್ಸ್ಟಾ ಪೇಜ್ ಗಳಲ್ಲೇ ನೋಡ್ತಾ ಇದ್ರೆ, ನೀವೇ ಹೇಳಿದ್ರಿ ಮೊದ್ಲೇ ಮನು ಮಡೇನೂರ್ ಅವರಿಗೆ ನಾನು ಜಿಮ್ಗೆ ಹೋಗಕ್ಕೆ ನಾನು ಅಮೌಂಟ್ ಕೊಡ್ತಾ ಇದೆ ಅಂತ. ಇನ್ ಸ್ವಲ್ಪ ಜನ ಕೇಳ್ತಾ ಇರೋದು, ಮಿಂಚು ಅವರಿಗೆ ಎಲ್ಲಿಂದ ಬರುತ್ತೆ ಅಮೌಂಟ್ ಕೊಡೋದಕ್ಕೆ ಅನ್ನುವಂಥದ್ದು ಕೆಲವ್ರು ಕೇಳ್ತಾ ಇದ್ದಾರೆ. ಸೊ ಎಲ್ಲಿಂದ ಬರುತ್ತೆ ಅಂದ್ರೆ ಮೇಡಮ್, ನಾನು ಕಾರ್ಯಕ್ರಮಗಳನ್ನ ಮಾಡ್ತಿದ್ದೆ, ನಾನು ಶೂಟಿಂಗ್ ಮಾಡ್ತಿದ್ದೆ, ನಂದು ಒಂದು ಪ್ರಾಜೆಕ್ಟ್ ನಡೀತಾ ಇತ್ತು. ದುಡ್ಡೆಲ್ಲಿಂದ ಬರುತ್ತೆ ಅಂತಂದ್ರೆ ಏನು, ನಾನು ಅಷ್ಟು ಮಟ್ಟಿಗೆ ನಾನು ದುಡಿತಾ ಇದ್ದೆ ದುಡ್ಡನ್ನ. ಸೊ ಹಂಗಾಗಿ ಆ ಹಣನ ನಾನು ಖರ್ಚು ಮಾಡಿರೋದು. ಮನು ಅವರೇ ನಿಮಗೆ ಅಮೌಂಟ್ ಕೊಡ್ತಾ ಇದ್ರು ಅನ್ನುವಂಥದ್ದು ಅವ್ರ ಕಡೆಯಿಂದ ಬಂದಿರುವಂತ ಸ್ಟೇಟ್ಮೆಂಟ್ಸ್. ಪ್ರೂವ್ ಮಾಡ್ಲಿ, ದಯವಿಟ್ಟು ಅದನ್ನ ಪ್ರೂವ್ ಮಾಡ್ಲಿ. ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಿಗೂ ನನ್ನ ಅಕೌಂಟ್ ನಂಬರ್ ನಾನು ಡೀಟೇಲ್ಸ್ ಕಳ್ಸಿದ್ದೀನಿ, ಅದನ್ನ ಅವ್ರು ಪ್ರೂವ್ ಮಾಡ್ಲಿ. ನಾನು ಕೊಟ್ಟಿದ್ದಾರೆ ಅಂತ ಪ್ರೂವ್ ಮಾಡ್ಬಿಡ್ಲಿ. ಒಂದೇ ₹1 ಅವ್ನ ದುಡ್ಡು ನಾನು ತಿಂದಿರ, ಇನ್ನ ನಂದೇ ತುಂಬಾ ತಿಂದಿದ್ದಾನು. ಮತ್ತೆ ಇನ್ನೊಂದು ಕೇಳಿದ್ರಿ ನೆಗೆಟಿವ್ ಕಮೆಂಟ್ಸ್ ಅಂತ, ಆತನೇ ನನಗೆ ಮುಂಚೆನೆ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ನಂಗೊಂದು ಟ್ರೈಲರ್ ತೋರಿಸಿದ್ದ. ನೀನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ನಮ್ಮ ಕಡೆಯವ್ರಿಗೆ ಎಲ್ಲಾರ್ಗು ಬಿಟ್ಟು ನಾನು ಫುಲ್ ಕಂಪ್ಲೀಟ್ ಆಗಿ ನಿನ್ಗೆ ನೆಗೆಟಿವ್ ಕಮೆಂಟ್ಸ್ ಹಾಕ್ಸ್ತೀನಿ ಅಂತ. ಸೊ ಅದನ್ನ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡ್ತಿದ್ದಾರೆ. ಇದ್ರ ಹಿಂದೆ ಯಾರ್ಯಾರು ಇದಾರೆ ಅಂತ ನನಗೆ ಗೊತ್ತು. ಅವ್ರಗಳ್ನು ನಾನು ಸುಮ್ಮನೆ ಹಿಂಗೆ ಮುಂದುವರಿತಿದ್ರೆ ಅವ್ರಗಳ್ನು ನಾನು ಬಿಡಲ್ಲ. ಅವ್ರಗಳ ಮೇಲೂ ಕೂಡ ನಾನು FIR ಫೈಲ್ ಮಾಡ್ತೀನಿ. ಗೊತ್ತಿದೆ, ಅವ್ರಗಳ್ನು ಬಿಡಲ್ಲ. ಅವ್ನ ಜೊತೆ ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತು, ಅವ್ರನ್ನೆಲ್ಲರೂ ನಾನು ಬಿಡಲ್ಲ. ಅವ್ರಗಳು ಹಿಂಗೆ ಮುಂದುವರೆದ್ರೆ ನಾನು ಖಂಡಿತ ಅವ್ರ ಮೇಲೂ ಕೂಡ ನಾನು ಆಕ್ಷನ್ ತಗೋತೀನಿ. ಇವಾಗ ಮೊನ್ನೆ ಅವರು ಜೈಲಿಗೆ ಹೋದಾಗ ನೀವು ಕೂಡ ಹೋಗಿದ್ರಿ, ಅಟೆಂಡ್ ಮಾಡಿದ್ರಿ ಕೋರ್ಟ್ನ ಕೂಡ. ಅಲ್ಲಲ್ಲೇ ಇದ್ದಾಗ ಏನಾದ್ರು ನೋಡಿ ಮಾತಾಡಿರುವಂತದ್ದು ಏನಾದ್ರು ಆಗಿದ್ದ? ಇಲ್ಲ, ನಾವ್ ಎದುರು ಸಿಕ್ಕೇ ಇಲ್ಲ. ಓಕೆ ಮ್ಯಾಮ್, ಇವಾಗ ನೀವು 2 ವರ್ಷದಿಂದ ಜೊತೆಯಲ್ಲೇ ಇದ್ರಿ. ಇವಾಗ ಒಂದ್ಸರಿ ಅನ್ಸ್ಲಿಲ್ವಾ ನಿಮಗೆ, ನಾನು ಅವ್ರ ಲೈಫ್ ಹಾಳು ಮಾಡ್ತಾ ಇದ್ದೀನಿ, ಇವಾಗ ನಿಮ್ದು ಕೂಡ ಲೈಫ್ ಹಾಳಾಗಿದೆ? ಸೊ ಇದ್ರ ನಾನು ಅವ್ನ ಲೈಫ್ ಮಾಡಕ್ ಹೇಗೆ ಸಾಧ್ಯ ಮೇಡಮ್? ಆಕೆಗೆ ಬೇಕಾಗಿದ್ದು ಜಸ್ಟ್ ಮನೆಗೆ ತಂದು ಕೊಡೋ ಸಂಪಾದನೆ, ಹೊರಗಡೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಸ್ಟೇಟ್ಮೆಂಟ್. ಈತ ಕಂಪ್ಲೀಟ್ ಆಗಿ ನನ್ಗೆ ಯಾರು ಇಲ್ಲ, ಹೇಳೋರು ಕೇಳೋರಿಲ್ಲ ಅಂತ ಎಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಜೀವನ ಹಾಳು ಮಾಡಿರೋದು ನಂದು. ಆಕೆಗೆ ಏನ್ ಹಾಳಾಗಿದೆ ಜೀವನ? ಚೆನ್ನಾಗೇ ಇದಾರಲ್ಲ ಗಂಡ ಹೆಂಡತಿ. ನೀವೇ ಹೇಳಿ, ಅವ್ರ ಗಂಡ ಹೆಂಡತಿ ಚೆನ್ನಾಗೇ ಇದಾರೆ. ಯಾವನಾದ್ರೂ ಸರಿ ಇಂಥ ವಿಷಯಗಳು ಗೊತ್ತಾದ ತಕ್ಷಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ? ಹೋಗ್ಲಿ, ಈಗ ಹೆಂಗಿದಾರ ಅವ್ರಿಬ್ರು? ಅವ್ನು ಇನ್ನೂ ತುಂಬಾ ಜನ ಸವಾಸ ಇದೆ, ಅದಕ್ಕೆ ನನ್ನ ಹತ್ರ ಬೇಕಾದಂತ ಪ್ರೂಫ್ ಇದೆ. ಖಂಡಿತವಾಗ್ಲೂ ಅದನ್ನ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಸೊ ಅರ್ಥ ಮಾಡ್ಕೊಳ್ಳಿ, ಅವ್ರಿಬ್ರು ಪ್ಲಾನ್ಡಾ ಅಥವಾ ಯಾರ್ ಜೀವನ ಹಾಳಾಗಿದೆ? ಅವಳ ಜೀವನ ಹಾಳಾಗಿದ್ದಿದ್ರೆ ಅವಳಿಗೆ ಲೀಗಲ್ ಆಗಿ ರೈಟ್ಸ್ ಇತ್ತು, ಅವಳು ಹೋಗ್ತಿದ್ಲು ಕಂಪ್ಲೇಂಟ್ ಕೊಡಕ್ಕೆ. ನಾನೇ ಫೋನ್ ಮಾಡಿ ವಿಷಯ ಹೇಳಿದ್ನಲ್ಲ, ಯಾಕೆ ಕೊಟ್ಟಿಲ್ಲ? ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವರೆಲ್ಲ ಪ್ಲಾನ್ ಮಾಡಿ ನನ್ನ ಜೀವನನ ಯಾವ ಮಟ್ಟಕ್ಕೆ ತಂದು ಬೀದಿಲ್ ನಿಲ್ಸಿದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೋಬೇಕಷ್ಟೇ. ಈ ಮೊದಲು ನೀವು ಮನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಿಮಗೆ ತಿಳಿದಿತ್ತು ಅವ್ರಿಗೆ ಮದ್ವೆ ಆಗಿದೆ ಅಂತ ಹೇಳಿ, ಬಟ್ ಅವಾಗ ಮುಂದುವರಿಯೋದು ಬೇಕಿತ್ತ? ಮುಂದುವರಿಯೋದು ನನಗೆ ಬೇಕಾಗಿರಲಿಲ್ಲ. ಅದಕ್ಕೆ ಹೇಳಿಲ್ವಾ ಮೇಡಮ್, FSL ಹೋಗಿರೋ ಮೊಬೈಲ್ಗಳು ಬರಲಿ, ಆ ಕಾಲ್ಸ್ಗಳ ರೆಕಾರ್ಡ್ಸ್ ಏನು ಕಾಲ್ಸ್ಗಳಿರುತ್ತೆ ಅದರಲ್ಲಿರೋ ಮಾತುಗಳಲ್ಲಾಗಲಿ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ನನಗೆ ಬೇಕು ಅಂತ ನಾನು ಹೋಗಿದ್ದೀನ ಅಥವಾ ಬೇಡ ಅಂದಾಗೆಲ್ಲ ಬಂದು ನನ್ನ ಮೇಲೆ ದೌರ್ಜನ್ಯ ಮಾಡಿ ಹೊಡೆದು ಬಡ್ದು ಅಥವಾ ಕೊಲೆ ಬೆದರಿಕೆ ಹಾಕಿ ಅದು ಮುಂದುವರಿಸಿದಾನ, ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.